ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗಿರಬೇಕು. ಇದು ಯಾವುದೋ ಫ್ರೂಟ್ಸ್ ವಿಡಿಯೋ ಮಾಡ್ತಿದ್ದೀನಲ್ಲ, ಇವನು ಯಾವನೋ ಹುಚ್ಚ ಅಂದ್ಕೊಬಿಡಿ. ದಯವಿಟ್ಟು ಈಗ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು ನಮ್ಮ ಸಿಸ್ಟರ್ ತಂದಿದ್ದು, ಇದು ಕೂಡ ಇನ್ನೊಬ್ಬರು ಸಿಸ್ಟರ್ ತಂದಿದ್ದು. ಇರಲಿ, ಇದು ಡ್ರೈ ಫ್ರೂಟ್ಸೇ. ಬಟ್ ಇದರಲ್ಲಿ ಏನು ಸಮಸ್ಯೆ ಅಂತ ನೀವು ಅನ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಒಳಗಡೆ ಓಪನ್ ಆಗಿದೆ, ಹುಳ ಹೋಗಿದೆ. ಸೊ ಇದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬೇಡಿ. ಹೀಗೆ ನೋಡ್ತಾ ಇರಿ. MRP 180 ಹಾಕಿದರೆ, ನೆಟ್ ವೆಯ್ಟು ತಿದ್ದಿದ್ದಾರೆ. ನೆಕ್ಸ್ಟ್ ಬಿಫೋರ್ 4 ಮಂತ್ ಅಂತ ಹಾಕಿದರೆ, 1 ಜನವರಿ 2025 ಅಂತ ಹಾಕಿದ್ದಾರೆ. ಇದು ಎಕ್ಸ್ಪೈರಿ ಡೇಟು ಅಂತ ತಿಳ್ಕೊಳ್ಳೋದು, ಮ್ಯಾನುಫ್ಯಾಕ್ಚರಿಂಗ್ ಡೇಟು ಅಂತ ತಿಳ್ಕೊಳ್ಳೋದು 1 ಪಾಯಿಂಟ್. ನೆಕ್ಸ್ಟು ಕಂಪ್ನಿದು MJ ನೋಡಿ, ಇನ್ನೇನಾರು ಇದೆಯಾ? MJ ಮಿಕ್ಸ್ಡ್ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಅಂತ ಹಾಕಿದ್ದಾರೆ. ಫುಲ್ ಡೀಟೇಲ್ಸು ಕಂಪ್ನಿದು ಇಲ್ಲ. ಸೆಕೆಂಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, www.maxcontainers.in ಅಂತ ಹಾಕಿದ್ದಾರೆ. ಅದೇನಾರು ಬಿಟ್ಟರೆ ಬೇರೆ ಏನಾರು ಹಾಕಿದಾರಾ? 250 ml ಅಂತ ಹಾಕಿದ್ದಾರೆ. ಅಬೌವ್ 400 ಏನು ಹಾಕಿದ್ದಾರೆ? ಮೇಕ್ರೋನ್ ಅಂತ ಏನೋ ಇಂಗ್ಲೀಷ್ ಬರೋಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೇನೋ ಹಾಕಿದ್ದಾರೆ. ಇಷ್ಟಕ್ಕೆ ವಿಡಿಯೋ ಮುಗೀತು ಅಂದ್ಕೋಬೇಡಿ. ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ISI ಮಾರ್ಕ್ ಇರಬೇಕು. ಇದಕ್ಕೆ ಯಾವುದಾದ್ರು ISI ಮಾರ್ಕ್ ಇದೆಯಾ? ಸುತ್ತ ತಿರುಗಿಸ್ತೀನಿ ನೋಡಿ, ಎಲ್ಲೂ ಇಲ್ಲ. ISI ಮಾರ್ಕ್ ಇಲ್ಲ. ಸೆಕೆಂಡ್ ಪಾಯಿಂಟು, ಕಂಪ್ನಿ ನೇಮು ಇಲ್ಲ. ಮೂರನೇದು ಕಂಪ್ನಿ ಅಡ್ರೆಸ್ ಇಲ್ಲ. ನಾಲ್ಕನೇದು ಫುಡ್ ಸರ್ಟಿಫಿಕೇಷನ್ ಅಂದರೆ ಫುಡ್ ಅಥಾರಿಟಿ ಅಂದರೆ ನಾಗರಿಕ ಇಲಾಖೆ ಅವ್ರ ಕಡೆಯಿಂದನೂ ಫುಡ್ ಡಿಪಾರ್ಟ್ಮೆಂಟನ್ನು ಏನೂ ಮಾಹಿತಿ ಕೊಟ್ಟಿಲ್ಲ. ನೋಡಿ, ಇನ್ನೊಂದು ತೋರಿಸ್ತೀನಿ. ಇದರಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ಯಾಕೇಜ್ ಆ್ಯಂಡ್ ಮಾರ್ಕೆಟೆಡ್ ಅಂತ ಹಾಕಿದ್ದಾರೆ, ಕಂಪ್ನಿ ನೇಮ್ ಹಾಕಿದ್ದಾರೆ, ಆಮೇಲೆ ಅವರ ವೆಬ್ಸೈಟು, ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ. ಮುಖ್ಯವಾಗಿ ISI ಮಾರ್ಕ್ ಸಿಂಬಲ್ ಕೂಡ ಇದೆ, ಸ್ವಚ್ಛ ಭಾರತ ಸಿಂಬಲ್ ಇದೆ. ನೆಕ್ಸ್ಟು ಅದು ಫುಲ್ ಡೀಟೇಲ್ಸ್ ಹಾಕಿದ್ದಾರೆ. ಅದು ಪ್ರೈಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಷ್ಟು ಗ್ರಾಮು, ಏನೇನಿದೆ ಅನ್ನೋದ್ರ ಬಗ್ಗೆ ಹಾಕಿದ್ದಾರೆ. ಆಮೇಲೆ ಕಂಪ್ನಿದು ಏನಿದೆ ಅನ್ನೋದು, ಎಷ್ಟು kg ಅನ್ನೋದು ಹಾಕಿದ್ದಾರೆ. ಕಂಪ್ನಿ ನೇಮ್ ಇಂಪಾರ್ಟೆಂಟ್ ಹಾಕಿದ್ದಾರೆ. ಗುಡ್. ನೋಡು, ಎಲ್ಲನೂ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಡ್ರೈ ಫ್ರೂಟ್ಸು, ಡ್ರೈ ಫ್ರೂಟ್ಸೇ, ಎರಡು ಡ್ರೈ ಫ್ರೂಟ್ಸೇ ಆಗಿ ಇದು ಬ್ರ್ಯಾಂಡೆಡು. ಇದಕ್ಕೆ ಮಾತ್ರ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಮಾಡ್ತಾರೆ. ಏನಾದ್ರು ಸ್ಕ್ಯಾಮ್ ಆದರೆ ಹಿಡ್ಕೊಳ್ತಾರೆ. ಇದು ಜನಸಾಮಾನ್ಯ ತಿನ್ನೋರು, ಇದು ಜನಸಾಮಾನ್ಯರು ತಿನ್ನೋದು. ಅಂದರೆ ಇದು 1000 ರೂಪಾಯಿ ಮೇಲಿದೆ. ಇದು ಶ್ರೀಮಂತರು ತಿಂತಾರೆ ಅನ್ಕೊಳ್ಳೋಣ, ಇದು ಬಡವರು ತಿಂತಾರೆ ಅನ್ಕೊಳ್ಳೋಣ. ಹಂಗಾರೆ ಬಡವರು ಇದನ್ನು ತಿನ್ಬಿಟ್ಟು ಸಾಯ್ಬೇಕಾ? ಹೇಳಿ ಫ್ರೆಂಡ್ಸ್, ಬಡವರು ಇದನ್ನು ತಿಂದು ಸಾಯ್ಬೇಕಾ? 180 ರೂಪೀಸ್ 200 ಇದೆ, ಕಮ್ಮಿ ಬಜೆಟ್ ಅಂತ ತಗೊಬಿಡ್ತೀವಿ ನಾವು. ಇದು ಶ್ರೀಮಂತರು ಓಹೋ ಇದು ಹಿಂಗೆ ಹಂಗೆ ಅಂದ್ಬಿಟ್ಟು ಎಲ್ಲ ಹುಡುಕ್ಬಿಟ್ಟು ಏನೇನು ಸಿಂಬಲ್ ಇದೆಯಾ, ISI ಮಾರ್ಕ್ ಇದೆಯಾ, ಫುಡ್ ಡಿಪಾರ್ಟ್ಮೆಂಟ್ ಅಕ್ಸೆಪ್ಟೇಷನ್ ಇದೆಯಾ ಅಂತ ನೋಡ್ಬಿಟ್ಟು ಇದನ್ನು ತಗೊಬಿಡ್ತಾರೆ. ಇದು ಸೇಫ್ಟಿ ಆಗೋದ್ರು. ಇದನ್ನು ತಿಂದವ್ರು ಏನಾಗಬೇಕು? ಮಣ್ಪಾಲ್ ಆಗಬೇಕಾ? ಇದು ಕಂಪ್ನಿಯವ್ರು ಮಾಡ್ತಾ ಇರೋದು ಅಥವಾ ಫುಡ್ಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇರೋದು ನಮ್ಗೆ ಗೊತ್ತಿಲ್ಲ. ಇದನ್ನು ನಮ್ಮ ಜನಸಾಮಾನ್ಯರು ತಗೊಂಡು ತಿಂತಾ ಇದ್ದೀವಿ. ಇದನ್ನು ತಿಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಣ? ಯಾರು ಹೊಣೆ? ಇದಕ್ಕಾದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀರಾ, ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀರಾ. ಇಂಥದ್ದನ್ನು ಸಣ್ಣ ಪುಟ್ಟದನ್ನು ನಾವು ಕೈ ಬಿಟ್ಬಿಟ್ರೆ ಇವರೇ ದೊಡ್ಡ ಕಳ್ಳರ ಆಗೋದು. ಇಂಥವ್ರನ್ನ ನಾವು ಬಿಟ್ಕೊಂಡಿದ್ರೆ ಏನಾಗುತ್ತೆ ಹೇಳಿ? ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ನಮ್ಮ ಜನಸಾಮಾನ್ಯ ಸುತ್ತಮುತ್ತ ಎಂಥ ಜನ ಇದ್ದಾರೆ. ಇದನ್ನು ತಿಂದು ನಾವು ಬದುಕ್ತೀವಾ ಇಲ್ವಾ ಅಂತ ಯಾವ ಗ್ಯಾರಂಟಿ? ಈ ಥರ ಮೋಸ ಮಾಡ್ತಿದ್ರೆ, ISI ಮಾರ್ಕ್ ಇಲ್ಲದೆ ಇದ್ದರೆ, ಕಂಪ್ನಿ ನೇಮ್ ಇಲ್ಲ, ಅಡ್ರೆಸ್ ಇಲ್ಲ, ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಏನಿಲ್ಲ. ಇದು ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ. ಇದರ ವಿಷ ಪಾಯ್ಸನ್ ಆಗಿರುತ್ತೆ. ಈ ಪಾಯ್ಸನ್ ಆಗಿರುತ್ತೆ. ಇದನ್ನು ತಿನ್ಬಿಟ್ಟು ಮನುಷ್ಯ ಸತ್ತೋದ್ರೆ ಸ್ಲೋ ಪಾಯ್ಸನ್ ಇದೇ ಆಗಿರುತ್ತೆ. ಸ್ವಲ್ಪ ದಿವಸ ಗಂಟೆ ತಿಂದು ಇದು ಏನಾರು ಸೆಪ್ಟಿಕ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಏನೋ ಆದ್ರೂ ಆಗಿ ಸತ್ತೋದ. ಯಾರು ಗ್ಯಾರಂಟಿ ಹೇಳಿ? ಒಂದು ಜೀವಕ್ಕೆ ಯಾರು ಹೊಣೆ ಆಗಲ್ವಾ? ಹೊಣೆಗಾರರು ಇಲ್ವಾ? ಜೀವಕ್ಕೆ ಬೆಲೆ ಇಲ್ವಾ?
ಅರ್ಥ ಮಾಡ್ಕೊಂಡ್ರಿ ಫ್ರೆಂಡ್ಸ್. ನೋಡಿ, ಇದಕ್ಕಾದರೆ ಬೆಲೆ ಇರುತ್ತೆ, ಇದಕ್ಕೆ ಬೆಲೆ ಇಲ್ವಾ? ಇದು ಫುಡ್ಡು, ಅದು ಫುಡ್ಡು. ಇದು ರಿಚ್ ಪೀಪಲ್ ತಿಂದ ಅಂದ್ಕೊಳ್ಳಿ. ಬಡವ ಇಷ್ಟು 1,000 ರೂಪಾಯಿ ಮೇಲೆ ಕೊಟ್ಟು ತಗೊಂಡು ತಿನ್ನೋ ಶಕ್ತಿ ಇರುತ್ತೆ ಅವನಿಗೆ. ಅವನ ಜೀವನ ಮಾಡೋದೇ ಕಷ್ಟ. ಅವನು ಏನು ಮಾಡ್ತಾನೆ ಹೇಳಿ ವೀಕ್ಷಕರೇ? ಅರ್ಥ ಮಾಡ್ಕೊಳ್ಳಿ. ನೀವು ಜಾಗೃತ ಆಗಬೇಕು, ನೀವೇ ಒಗ್ಗಟ್ಟಾಗಬೇಕು. ನೀವೇ ಈ ದುಷ್ಟರನ್ನ, ಈ ಭ್ರಷ್ಟರನ್ನ, ಈ ಮೋಸಗಾರನ ನೀವು ತಡೀಲಿಲ್ಲ ಅಂದರೆ ನೀವೇ ಸಾಗಬೇಕಾಗತ್ತೆ. ನಾವೆಲ್ಲ ಒಂದಾಗದೇ ಇದ್ದರೆ ಖಂಡಿತ ಇಂಥವ್ರು ಬೆಳವಣಿಗೆ ಜಾಸ್ತಿ ಆಯ್ತದೆ. ಕೊನೆಗೆ ನಮ್ಮ ಕತ್ತಿಗೆ ನಾವೇ ಹಾಕಬೇಕಾಗತ್ತೆ. ಇದನ್ನು ಯಾಕೆ ಅರ್ಥ ಮಾಡ್ಕೊತಿಲ್ಲ? ಎಂಥದ್ದು ಇಲ್ಲ ಇದರಲ್ಲಿ, ಆದರೂ ತಗೊಳ್ತಾ ಇದ್ದಾರೆ. ಮೋಸಗಾರರು ಧೈರ್ಯವಾಗಿ ಮಾರಾಟ ಮಾಡ್ತಿದ್ದಾರೆ. ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ, ನಮ್ಮ ಸರ್ಕಾರ ಏನು ಮಾಡ್ತಿದೆ ಹೇಳಿ ಫ್ರೆಂಡ್ಸ್. ನಮ್ಮ ಜಿಲ್ಲಾಧಿಕಾರಿ ಇರ್ಬಾರು, ತಹಸೀಲ್ದಾರರು ಇಂಥದ್ದೆಲ್ಲ ಚೆಕ್ ಮಾಡಲ್ವಾ? ಹೀಗೆ ಬಿಟ್ಬಿಟ್ರೆ ಏನು ಮಾಡೋದು? ಮೇಲೆ ಕೂತ್ಕೊಂಡು ಅವ್ರು ದುಡ್ಡು ಲಂಚ ತಗೊಂಡು ಅವ್ರು ಜೀವನ ಮಾಡ್ತಾಯಿದ್ರೆ ನಮ್ಮಂಥವ್ರು ಸಾಯ್ಬೇಕಾ ಹೇಳಿ? ಜನಸಾಮಾನ್ಯರು ನೀವು ಇನ್ನೂ ಹಿಂಗೆ ಕೂತ್ಕೊಂಡಿರ್ತೀರಾ ಅಥವಾ ಪ್ರಶ್ನೆ ಮಾಡ್ತೀರಾ? ಈಗ ಯಾಕೆ ಮಾಡ್ತಾಯಿದ್ದೀರಾ ಅಂತ ಯಾಕೆ ಕೇಳಲ್ವಾ? ನಿಮಗೆ ನಮ್ಮ ದೇಶ ಹಕ್ಕು ಕೊಟ್ಟಿಲ್ವಾ? ಪೌರತ್ವ ಹಕ್ಕು ಇಲ್ವಾ? ಎಲ್ಲವನ್ನು ಪ್ರಶ್ನಿಸೋ ಹಕ್ಕು ಕೊಟ್ಟಿಲ್ವಾ? ಪಬ್ಲಿಕ್ ಅಲ್ವಾ ನೀವು? ಸಮಾಜದ ಸೇರಿಲ್ವಾ ನೀವು? ನಮ್ಮ ದೇಶದ ಪ್ರಜೆ ಅಲ್ವಾ? ಯಾಕೆ ಸುಮ್ಮನೆ ಇದ್ದೀರಾ? ಇದನ್ನು ಕೇಳಿ. ಯಾಕೆ ಹಿಂಗೆ ಮಾಡಿದ್ದೀರಿ? ಇಂಥದ್ದು ಮೋಸ ಯಾಕೆ ಮಾಡ್ತಾಯಿದ್ದೀರಿ ಅಂತ ದಂಡಿಸಿ, ಸ್ಟೇಷನ್ಗೆ ಇಟ್ಕೊಡಿ, ಶಿಕ್ಷೆ ಕೊಡಿಸಿ. ಇಂಥವ್ರನ್ನ ಬಿಟ್ಕೊಬಂದರೆ, ಇಂಥವ್ರು ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ ಆದರೆ ನಮ್ಮ ಹೊಟ್ಟೆಗೆ ನಾವೇ ತಂಗಳಿಟ್ಟು ಹಾಕಬೇಕಾಯ್ತದೆ, ನಮ್ಮ ಹೊಟ್ಟೆಗೆ ನಾವೇ ವಿಷ ಹಾಕಬೇಕಾಯ್ತದೆ ಫ್ರೆಂಡ್ಸ್. ಅರ್ಥ ಮಾಡ್ಕೊಂಡಿದ್ರಿ? ದಯವಿಟ್ಟು ಈ ಮಾಹಿತಿನ ಶೇರ್ ಮಾಡಿ. ಇಂಥ ಭ್ರಷ್ಟರು ತಗಲಾಕೋವರೆಗೂ, ಅಂಥವ್ರಿಗೆ ಶಿಕ್ಷೆ ಆಗೋವರೆಗೂ ಶೇರ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ನಮ್ಮಂಥವರು ದಿನಕ್ಕೊಬ್ಬೊಬ್ಬರು ಈ ಥರ ವಿಷಯುಕ್ತ ಪದಾರ್ಥ ತಿಂದು ಸಾಯೋದು ಗ್ಯಾರಂಟಿ ಫ್ರೆಂಡ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೊಂದು ರೂಲ್ಸು, ಇದಕ್ಕೊಂದು ರೂಲ್ಸ್ ಅಲ್ಲ, ಎರಡಕ್ಕೂ ಒಂದೇ ರೂಲ್ಸು. ಎಲ್ಲವೂ ಒಂದೇ ಡಿಪಾರ್ಟ್ಮೆಂಟ್, ಎಲ್ಲವೂ ಒಂದೇ ಬಾಯಿಗೆ ಹೋಯ್ತದೆ, ಒಂದೇ ತಿಂಡಿ, ಒಂದೇ ಟೇಸ್ಟು. ಆದರೆ ಈ ಥರ ಎಕ್ಸ್ಪೈರಿ ಆಗಿರ್ತಕ್ಕಂಥದ್ದು ಹೋಗ್ಬಿಟ್ಟಿರೋದು ಹಾಕಿಬಿಟ್ಟಿದ್ರೆ ಏನು ಮಾಡೋಣ? ಪ್ಲಾಸ್ಟಿಕ್ ಬೇರೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಲು ಅಲ್ಲ. ಇದನ್ನು ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ನೀವೆಲ್ಲ ನಿಂತ್ಕೊಂಡು ಹೋರಾಟ ಮಾಡಿ. ಯಾರೋ ತಗೊಂಡ್ರು, ಯಾರೋ ತಿಂದರು, ನಮಗೇನಂತೆ ಅಂತ ನೀವು ಸುಮ್ಮನೆ ಇದ್ಬಿಟ್ರೆ ಫ್ರೆಂಡ್ಸ್, ಕೊನೆಗೆ ನಿಮಗೆ ಗೊತ್ತಿಲ್ಲದೆ ನೀವು ಒಂದು ದಿವಸ ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮನೋ, ನಿಮ್ಮ ಸಂಬಂಧಿಕರು ತಗೊಳ್ಬೋದು. ಅದನ್ನು ತಿಂದು ಹೆಚ್ಚು ಕಮ್ಮಿಯಾಗಿ ಸಾಯ್ಬೋದು. ಆವಾಗ ನೀವು ಹೋರಾಡ್ತೀವಿ ಅಂದರೆ ನಿಮ್ಮ ಜೊತೆ ಬೆಂಬಲಕ್ಕೆ ಯಾರೂ ಇರಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಜಾಗೃತಿ ಆಗಬೇಕು. ಪ್ರತಿಯೊಬ್ಬರು ನ್ಯಾಯ ಸಿಕ್ಕು ಗಂಟ ಹೋರಾಡಬೇಕು. ಮೋಸಗಾರರ ದಬ್ಬಾಳಿಕೆ ಅಡಗಿಸು ಗಂಟ ನೀವು ಕುಗ್ಗಬಾರ್ದು. ನೋಡಿ, ಬ್ರ್ಯಾಂಡ್ ಇದೆಲ್ಲ ಚೆನ್ನಾಗೇ ಇದೆ, ಏನೂ ಆಗಿಲ್ಲ, ಸೂಪರ್ ಆಗಿದೆ. ಬಟ್ ಇದು ಹೆಂಗಿದೆ ನೋಡಿ, ಇನ್ನೂ ಓಪನ್ ಮಾಡಿಲ್ಲ. ಇನ್ನು ಓಪನ್ ಆದಮೇಲೆ ಏನೇನು ಕಥೆಯೋ ದೇವರೇ ಗೊತ್ತಲ್ಲ. ಇದು ಎಲ್ಲರಿಗೂ ತಲುಪುವವರೆಗೂ, ಭ್ರಷ್ಟರು ಶಿಕ್ಷೆ ಆಗೋವರೆಗೂ ಶೇರ್ ಮಾಡ್ತಾನೆ ಇರಬೇಕು. ನಮಗೆ ಬೆಂಬಲ ಕೊಡ್ತಾನೆ ಇರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.